ವೆಲ್ಕಮ್ ಬ್ಯಾಕ್. ಪಂಜಾಬ್ನಲ್ಲಿ ನಾಟಕೀಯ ಬೆಳವಣಿಗೆ ನಡೆದಿದ್ದು ಖಲಿಸ್ತಾನಿ ಹೋರಾಟಗಾರ ಅಮೃತ್ಪಾಲ್ ಸಿಂಗ್ ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ನಿನ್ನೆ ನೂರಾರು ಪೊಲೀಸರು ತಮ್ಮ ವಾಹನಗಳಲ್ಲಿ ಚೇಸ್ ಮಾಡ್ಕೊಂಡು ಹೋದ್ರು. ಯಾರ ಕೈಗೂ ಸಿಗದೆ ಅಮೃತ್ಪಾಲ್ ಎಸ್ಕೇಪ್ ಆಗಿದ್ದಾರೆ. ಇನ್ನೇನು ಸಿಕ್ಕೇ ಬಿಟ್ಟ ಅನ್ನುವಷ್ಟರಲ್ಲಿ ಅಮೃತ್ಪಾಲ್ ಸಿಂಗ್ ಯಾರ ಕೈಗೂ ಸಿಗದೆ ತಪ್ಪಿಸಿಕೊಂಡಿದ್ದಾರೆ. ಆದರೆ 75ಕ್ಕೂ ಅಧಿಕ ಮಂದಿ ಅಮೃತ್ಪಾಲ್ ಸಿಂಗ್ ಆಪ್ತರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಸಂಜೆಯಿಂದಲೂ ಅಮೃತ್ಪಾಲ್ಗಾಗಿ ಶೋಧ ನಡೀತಾಲೇ ಇದೆ. ಆದರೆ ಆತ ಸಿಕ್ಕಿಲ್ಲ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಂಡಿದ್ದಾನೆ. ಇನ್ನು ಇವತ್ತು ಬೆಳಗ್ಗೆ ಅಮೃತ್ಪಾಲ್ ಸಿಂಗ್ಗೆ ಹಣಕಾಸಿನ ನೆರವು ನೀಡುತ್ತಾ ಇದ್ದ ಒಬ್ಬನನ್ನ ಬಂಧಿಸಲಾಗಿದೆ. ದೆಹಲಿಯ ಆಪ್ ಸರ್ಕಾರಕ್ಕೆ ಅಮೃತ್ಪಾಲ್ ಬಂಧನವೇ ಸವಾಲಾಗಿದೆ. ಇನ್ನು ಅಮೃತ್ಪಾಲ್ ಐಸಿಎಸ್ ಹಾಗೇನೆ ಉಗ್ರ ಸಂಘಟನೆಗಳ ಜೊತೆಗೆ ನಂಟನ್ನ ಹೊಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮುಂಜಾಗ್ರತವಾಗಿ ಪೊಲೀಸರು ನಿನ್ನೆ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಿದ್ರು. ಇವತ್ತು ಮತ್ತೆ ಅಮೃತ್ಪಾಲ್ಗಾಗಿ ಶೋಧ ಮುಂದುವರೆದಿದೆ. ವರೀಸ್ ಪಂಜಾಬ್ದೇ ಸಂಘಟನೆ ಸಂಸ್ಥಾಪಕ ದೀಪ್ ಸಿಂಗ್ ಕೊಲೆಯಾದ ಬಳಿಕ ಅಮೃತ್ಪಾಲ್ ಸಿಂಗ್ ನೇತೃತ್ವ ವಹಿಸಿಕೊಂಡಿದ್ದಾನೆ. ಫೆಬ್ರವರಿ 23ರಂದು ಕಿಡ್ನಾಪ್ ಕೇಸ್ನಲ್ಲಿ ಲವ್ಪ್ರೀತ್ ಸಿಂಗ್ನ ಬಂಧನವಾದ ವೇಳೆಯಲ್ಲಿ ನಡೆದಂತ ಗಲಾಭೆಗೆ ಅಮೃತ್ಪಾಲ್ ಸಿಂಗ್ ಪ್ರಮುಖ ಆರೋಪಿಯಾಗಿದ್ದಾನೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನ ಮಾಡೋದಕ್ಕೆ ಹೋದಾಗ ಭಾರಿ ಹೈ ಡ್ರಾಮಾ ನಡೆದಿದೆ. 10,000 ಪೊಲೀಸರು ನಿಯೋಜನೆ ಮಾಡಲಾಗಿತ್ತು. ಆದರೆ ಕೋರ್ಟ್ ಅಲ್ಲಿ ಇಮ್ರಾನ್ ಪರ ಆದೇಶ ಬಂದಿದ್ದು ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಏನಿದು ಕೇಸ್ ನೋಡಿ. ತೋಷಾಖಾನಾ ಕೇಸ್ನಲ್ಲಿ ಇಮ್ರಾನ್ಗೆ ಸಂಕಷ್ಟ. ಇಮ್ರಾನ್ ಖಾನ್ ಮನೆ ಬಳಿ ಖಾಕಿ ಲಾಠಿ ಚಾರ್ಜ್. ಪಾಕಿಸ್ತಾನ್ ತೆಹ್ರಿಕ್ ಇ ಇನ್ಸಾಫ್ ಪಕ್ಷದಿಂದ ಆಯ್ಕೆಯಾಗಿ ಪ್ರಧಾನಿ ಆಗಿದ್ದ ಇಮ್ರಾನ್ ಖಾನ್ಗೆ ತೋಷಾಖಾನಾ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿತ್ತು. ಅರೆಸ್ಟ್ ಮಾಡಿ ಕೋರ್ಟ್ ಎದುರು ಹಾಜರುಪಡಿಸಲು ಸೂಚನೆ ಕೊಟ್ಟ ಬಳಿಕ ಭಾರೀ ಗಲಾಟೆಗಳು ಶುರುವಾಗಿದ್ದವು. ನಿನ್ನೆ ಪಂಜಾಬ್ ಪೊಲೀಸರು ಬಂಧನಕ್ಕೆ ತೆರಳಿದ್ದ ವೇಳೆ ಅಡ್ಡಿಯಾದ ಪಕ್ಷದ ಕಾರ್ಯಕರ್ತರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ತೋಷಾಖಾನಾ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಲು ಇಸ್ಲಾಮಾಬಾದ್ಗೆ ತೆರಳಿದ ಬಳಿಕ ಪೊಲೀಸರು ಭೇಟಿ ನೀಡಿದ್ದಾರೆ. ಮನೆಯಲ್ಲಿ ಇಮ್ರಾನ್ ಪತ್ನಿ ಬುಷ್ರಾ ಬೇಗಂ ಮಾತ್ರ ಇದ್ದು ಲಾಠಿ ಚಾರ್ಜ್ ಬಳಿಕ 10 ಮಂದಿ ಕಾರ್ಯಕರ್ತರು ಗಾಯಗೊಂಡಿದ್ದು ಸುಮಾರು 30 ಜನರನ್ನು ಬಂಧಿಸಲಾಗಿದೆ. ಇಮ್ರಾನ್ ಖಾನ್ ಮನೆಯಲ್ಲಿ 20 ಗನ್ಸ್, ಕಲಶ್ನಿಕೋವ್, ಪೆಟ್ರೋಲ್ ಬಾಂಬ್ ಬಾಟಲ್ಸ್ಗಳು ಸಿಕ್ಕಿವೆ ಎಂದು ಪೊಲೀಸರು ಹೇಳಿದ್ದಾರೆ. ಈ ನಡುವೆ ಕೋರ್ಟ್ ಇಮ್ರಾನ್ ಖಾನ್ ಬಂಧನ ಮಾಡದಂತೆ ಸೂಚಿಸಿದ್ದು ಮಾರ್ಚ್ 30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಡೆಸ್ಕ್ ಬ್ಯೂರೋ, ನ್ಯೂಸ್ 18.